ರೂಮ್ನಲ್ಲಿ ಕೂತ್ಕೋ ಅಂತ. ಮನೆಗೆ ಬರೋರ್ಗೆಲ್ಲ ನೀನು ಕೂಡಿ ಅಂತ ಗೊತ್ತಾಗ್ಬೇಕಾ? ಯಾರು ಬಂದ್ರು ಏನೋ. ನಡಿ ರೂಮ್ಗೆ. ಬಿದ್ದಿರು ಅಲ್ಲಿ. ನಿನಗೆ ರೂಮ್ ಆದ್ರೆ ಅಲ್ಲಿ ಬಿದ್ದಿರು. ಓ ಬನ್ನಿ 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 ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೋ ಶುಭ ಸಮಾಚಾರ ತಂದಿರೋ ಹಾಗಿದೆ. ಮುಂದಿನ ವಾರ ಮಗಳದ ಮದುವೆ, ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದ್ವಿ. ತುಂಬಾ ಸಂತೋಷ. ಇದು ಸ್ವಲ್ಪ ಕಾಫಿ ತರ್ತೀನಿ. ಬೇಡ ಪದ್ಮ, ತುಂಬಾ ಮನೇಲಿ ಕಾಫಿ ಟೀ ಆಗ್ಬಿಡ್ತು. ಸ್ವಲ್ಪ ಜ್ಯೂಸ್ ಬೇಡ ಪ್ಲೀಸ್. ಇಲ್ಲಿ ನಾಗರತ್ನ ಮತ್ತೆ ಶ್ರೀಪಾದು ಕಾಣ್ತಾ ಇಲ್ಲ. ಶ್ರೀಪಾದು ಕೆಲ್ಸಕ್ಕೆ ಹೋಗಿದ್ದಾನೆ. ನಾಗರತ್ನ ಮಾರ್ಕೆಟ್ಗೆ ತರಕಾರಿ ತರಕ್ ಹೋಗಿದ್ದಾಳೆ. ಇನ್ನೇನು ಬಂದ್ಬಿಡ್ತಾರೆ. ದಯವಿಟ್ಟು ಮದುವೆಗೆ ಬರಬೇಕು, ಮಿಸ್ ಮಾಡಬೇಡಿ ಆಯ್ತಾ? ಖಂಡಿತ ಬರ್ತೀವಿ. ಓಕೆ. ಇನ್ನೂ ಭಾಳ ಮನೆಗಳಿಗೆ ಹೋಗಬೇಕಾಗಿದೆ. ಯಾವ್ದಾದ್ರು ಮನೆ ಮಿಸ್ ಆಗ್ಬಿಟ್ರೆ ಬೇಜಾರಾಗ್ತಾರೆ. ಇನ್ನು ಹೊರಡೋಣವಾ? ನೀವು ಹೇಳೋದೇನೋ ಸರಿ ಬಿಡಿ. ಮದ್ವೆ ಏನೋ ಮಾಡ್ಬೋದು, ಆದ್ರೆ ಈ ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಎಷ್ಟು ನೆನ್ಪಿಟ್ಕೊಂಡ್ರು ತುಂಬಾ ಬೇಕಾದವರಿಗೆ ಕೊಡೋದು ಮಿಸ್ ಆಗ್ಬಿಟ್ಟಿರುತ್ತೆ. ಅಂದಹಾಗೆ ನಿಮ್ಮ ಮಗಳಿಗೆ ಗಂಡು ಹುಡುಕೋದು ಕಷ್ಟ ಆಗ್ಲಿಲ್ವಾ? ನಮ್ಮ ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿದ್ದಾಳಲ್ವಾ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಕುರುಡಿ ಆದರೂ ಪುಣ್ಯಾತ್ಮ ಇಷ್ಟಪಟ್ಟು ಒಪ್ಕೊಂಡ. ನಿಮ್ದು ಅದೃಷ್ಟ ಬಿಡಿ. ನಮ್ದಲ್ಲ, ಅವಳ ಅದೃಷ್ಟ. ದೇವರು ಕೈ ಬಿಡಲಿಲ್ಲ. ಓಕೆ, ಬರ್ತೀನಿ. ಸರಿ, ಹೋಗಿ ಬನ್ನಿ. ಬರೋಣ. ಆಯ್ತು, ಹೋಗಿ. ಪದ್ಮಾ, ವೀಣಾ ಇಲ್ಲಿ? ಅವಳ ರೂಮ್ನಲ್ಲಿ ಕೂಡಾಕಿದ್ದೀನಿ. ವೆಂಕೋಬ್ರಾಯರ್ ಮತ್ತು ಅವರ ಹೆಂಡತಿ ಬಂದಿದ್ರು ಪತ್ರಿಕೆ ಕೊಡೋಕೆ. ಅವ್ರ ಮಗಳಿಗೆ ಮದುವೆ ಅಂತೆ. ಸುಮ್ಮನೆ ಅವ್ರ ಮುಂದೆಲ್ಲ ಅನಿಷ್ಟ ಯಾಕೆ ಅಂತ. ಪದ್ಮಾ, ಅವ್ರಿಗೂ ಕಣ್ಣಿಲ್ಲದ ಮಗಳಿದ್ದಾಳಲ್ವಾ? ಅಲ್ಲ, ಅದು ನನ್ಗೆ ಅವರು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವಳ ರೂಮ್ನಲ್ಲಿ ಕೂಡಾಕ್ದೆ. ಅವಳು ಅಲ್ಲೇ ಇರ್ಲಿ ಬಿಡು. ಮನೆಗೆ ಯಾರು ಬಂದು ಹೋಗ್ತಾನೆ ಇರ್ತಾರಲ್ವಾ. ಕೊಡು ತರಕಾರಿ. ಅಮ್ಮ, ಹೀಗೆ ಬ್ಲೈಂಡ್ ಆಗಿರೋದು ತಪ್ಪೇನೋ? ಲೈಕ್ ಯಾರು ನೋಡಿದ್ರೆ ಏನು ಅಂದ್ಕೊಳ್ತಾರೋ, ಹೆಸಿಟೇಷನ್, ಯಾರ ಮುಂದೆ ಮಾತಾಡೋಕ್ಕೆ ಹೆಸಿಟೇಷನ್ ಆಗ್ತಾ ಇತ್ತು. ಏಕೆಂದರೆ ಅವರು ಮಾತಾಡೋದು ಬೇಡ ಯಾರ ಹತ್ರನೂ ಅನ್ನೋ ದೃಷ್ಟಿಯಿಂದ ಕೂಡ ಹಾಕ್ತಾ ಇದ್ದಾರೆ. ಸೊ ಯಾರ ಹತ್ರನೂ ಮಾತಾಡಬಾರ್ದು ಅನ್ನೋ ಹೆಸಿಟೇಷನ್ ಇತ್ತು. ನಾನು ಹೋಗಲ್ಲ ಅಪ್ಪಾಜಿ, ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಹೇಗೆ ಮಗಳೇ? ನೀನು ಚೆನ್ನಾಗಿ ಓದಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ನಾನು ಇಲ್ಲೇ ಓದ್ತೀನಿ ಅಪ್ಪಾಜಿ, ನನ್ನ ಕಳಿಸ್ಬೇಡಿ ಅಪ್ಪಾಜಿ. ಇಲ್ಲ ಮಗಳೇ, ಅಲ್ಲಿ ನಿನ್ನ ಥರನೇ ತುಂಬ ಮಕ್ಕಳು ಇರ್ತಾರೆ. ನಿನಗೆ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ. ಅದು ಅಲ್ಲದೆ ನೀನು ಅಲ್ಲಿ ಸ್ಕೂಲಲ್ಲಿ ಹೇಗೆ ಓದಬೇಕು, ಹೇಗೆ ಬರಿಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಅಲ್ವಾ? ಅದನ್ನೆಲ್ಲ ಕಲ್ತ್ಕೊಂಡ್ರೆ ನಿನಗೆ ತುಂಬ ಅನುಕೂಲ ಅಲ್ವಾ? ಅದು ಅಲ್ಲದೆ ನಿನ್ನ ಕಾಲ ಮೇಲೆ ನೀನು ಹೇಗೆ ನಿಂತ್ಕೋಬೇಕು, ನಿನ್ನ ಕೆಲಸ ಹೇಗೆ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ನಿನಗೆ. ಅದಲ್ಲದೆ
ಆಮೇಲೆ ನೀವು ಕೆಲ್ಸಕ್ಕೆ ಸೇರ್ಕೊಂಡು ದೊಡ್ಡ ವಿದ್ಯಾವಂತ ಆಗ್ಬೋದಲ್ವಾ? ಇಲ್ಲ ಅಪ್ಪಾಜಿ, ನಿನ್ನ ಅಮ್ಮನ್ ಬಿಟ್ಟು ನಾನು ಹೋಗಲ್ಲ ಅಪ್ಪಾಜಿ. ನನ್ ಭಯ ಆಗುತ್ತೆ ಅಪ್ಪಾಜಿ. ಭಯ ಅಂದ್ರೇನೆ ನೋಡು, ವಾರಕ್ಕೊಂದ್ಸರಿ ನಾವು ಅಲ್ಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀವಿ. ರಜಾದಲ್ಲಿ ನಿನ್ನ ಮನೆಗೆ ಕಳಿಸ್ತಾರೆ ಪುಟ. ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಹೇಗೆ? ನಿನಗೆ ಓದಕ್ಕೆ ಬರೆಯಕ್ಕೆ ಬರೋದ್ ಬೇಡ್ವಾ? ಅದನ್ನೆಲ್ಲ ಹೇಳ್ಕೊಡಕ್ ನಮಗ್ ಬರುತ್ತಾ? ಹೋಗಲ್ಲ ಅಂದ್ರೆ ಇಲ್ಲೇ ಗೂಬೆ ತರ ಬಿದ್ದಿರ್ಬೇಕಾಗತ್ತಷ್ಟೇ. ಮಗುನ್ ಯಾಕೆ ಆ ರೀತಿ ರೇಗ್ತ್ಯಾ? ಅದಕ್ಕೇನ್ ಗೊತ್ತಾಗತ್ತೆ? ನೋಡು ಪುಟಿ, ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಾನು ಹೇಗಿದ್ದೀನಿ ಅಂತ ನನ್ಗೆ ಗೊತ್ತಾಗುತ್ತೆ ಅಪ್ಪಾಜಿ. ನಾನು ಮರ್ತೇ ಬಿಟ್ಟಿದ್ದೆ ನೋಡು ಪೆದ್ದ. ನೀನ್ ಅಮ್ಮನ ಹತ್ರ ತಲೆ ಬಾಚಿಸ್ಕೊ. ತಗೋ, ಬೇಗ ಇವಳಿಗೆ ತಲೆ ಬಾಚಿಸ್ ಕಳ್ಸ್ಕೊ, ಲೇಟ್ ಆಗ್ತಾ ಇದೆ. ಪುಟಿ, ನಿಂಗೆ ಟೇಪ್ ಹಾಕ್ಲಾ, ರಬ್ಬರ್ ಬ್ಯಾಂಡ್ ಹಾಕ್ಲಾ? ರಬ್ಬರ್ ಬ್ಯಾಂಡ್ ಹಾಕಿ ಅಮ್ಮ. ನೋಡು, ನಿಂಗೆ ಜರಿ ಲಂಗ ಇಷ್ಟ ಅಲ್ವಾ? ಅದಕ್ಕೆ ನಿನ್ನ ಸೂಟ್ ಕೇಸಲ್ಲಿ ಲಂಗ ಹಾಕಿಟ್ಟಿದ್ದೀನಿ, ಮತ್ತೆ ಚೂಡಿದಾರ್ ಹಾಕಿಟ್ಟಿದ್ದೀನಿ. ಜಾಣೆ ಅಲ್ಲ ನೀನು, ಆಡ್ಬಾರ್ದಪ್ಪ. ಶ್ರೀಪದ, ವಾರ್ಡನ್ ಹತ್ರ ಎಲ್ಲ ವಿಷಯ ಸರಿಯಾಗಿ ಹೇಳು. 4 ಅಕ್ಷರ ಕಲ್ತ್ರೆ ಒಳ್ಳೇದಾಗ್ಬೋದು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ಸಂಗೀತ ಮಾತ್ರ ನಿಲ್ಸೋದು ಬೇಡ ಅಂತ ಹೇಳು. ಸರಿ ಅಕ್ಕ. ಎಲ್ಲರನ್ನೂ ಬಿಟ್ಟು ಹೋಗ್ಬೇಕು ಅಂತ ಅನಿಸಿದ್ರು ಕೂಡ ಎಜುಕೇಷನ್ ಮೇನ್ ಅಂದ್ಬಿಟ್ಟು ಹೋಗ್ಬೇಕಾಯ್ತು. ಹೋದೆ. ಆ್ಯಂಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು. ಆ್ಯಂಡ್ ನನಗೆ ಬ್ರೈಲ್, ನಾವು ಬರೆಯೋದು ಬ್ರೈಲ್ ಅಂತ ಲಿಪಿ, ಅದನ್ನು ಹೇಳಿಕೊಟ್ಟು ನನಗೆ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಚೆನ್ನಾಗಿ ಓದೋದು, ಹಾಡೋದು ಎಲ್ಲದರಲ್ಲೂ ಫಸ್ಟ್ ಬರ್ತಾ ಇದೆ. ನಮ್ಮ ಹುಡುಗಿಗೆ ಯಾವ ಕೆಲಸನೂ ಬರಲ್ಲ. ಇಷ್ಟು ದಿವಸ ಇವಳನ್ನ ನಾನೇ ಅಟೆಂಡ್ ಮಾಡ್ತಿದ್ದೆ. ಹೀಗಾಗಿ ಕಂಪ್ಲೀಟಾಗಿ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾಳೆ. ಈಗ ಹೇಗೋ ಏನೋ, ನನಗಂತೂ ಏನು ತೋಚ್ತಾ ಇಲ್ಲ ಸರ್. ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿ ಬರೋ ಮಕ್ಕಳೆಲ್ಲ ಹೀಗೆ ಇರ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ. ಆದರೂ ನೋಡಿ ಇವ್ರೆ, ಇಲ್ಲಿ ಎಲ್ಲ ಟ್ರೈನ್ಡ್ ಜನ. ಇಂಥ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಮಕ್ಕಳನ್ನ ಬಿಟ್ಟಿರೋದೇ ಕಷ್ಟ ಅಂಥದ್ರಲ್ಲಿ ಇವಳನ್ನ ಈ ಸ್ಥಿತಿಲಿ. ನೋನು, ನೀವು ಸುಮ್ಮನೆ ಭಾವುಕರಾಗ್ತಾ ಇದ್ದೀರಿ ಅಷ್ಟೇ. ನೀವು ನಿಮ್ಮ ಮಗಳನ್ನ ಇಲ್ಲಿ ಬಿಟ್ಟು ಹೋಗಿ, ಆಮೇಲೆ ನೋಡ್ತಾ ಇರಿ ನಿಮ್ಮ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಏನು ಸರ್, ನಿಮ್ಮನ್ನೇ ನಂಬಿದ್ದೀನಿ. ನಾವೆಲ್ಲ ಇಲ್ವಾ, ಮನೆಗಿಂತ ಚೆನ್ನಾಗೇ ನೋಡ್ಕೊಳ್ತೀವಿ. ನೀವೇನು ಯೋಚನೆ ಮಾಡಬೇಡಿ, ಹೋಗಿದ್ ಬನ್ನಿ. ಸರಿ ಮೇಡಮ್. ಅಪ್ಪಾಜಿ, ಸಗ ಸಗ ನಿಜಮಾ ಪನಿ ಪನಿ ಪಮ ಪ ಪನಿ ಸನಿ ಪನಿ ಗ ಪನಿ ಪನಿ ಪಮ ಪ ಪನಿ ಸನಿ ಪನಿ ಗ. ಇಲ್ಲಿ ನಿನ್ನ ಹಾಗೆ ತುಂಬಾ ಮಕ್ಳಿದ್ದಾರೆ. ಅವರೆಲ್ಲ ನಿನ್ನ ಫ್ರೆಂಡ್ ಆಗ್ತಾರೆ. ಅಪ್ಪ ಅಮ್ಮ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಳಬಾರ್ದು, ಆಯ್ತಾ? ಜಾಣೆ.
ಅಂಧ ಮಕ್ಕಳ ವರ್ತನೆ, ಓದು, ಸಂಗೀತ, ಅಭ್ಯಾಸ, ವೀಣಾಳ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಅಂಧರ ಶಾಲೆಗೆ ಬಹುಬೇಗ ಹೊಂದಿಕೊಂಡಳು. ಶಾಲೆ ಇವಳ ಒಳಗಣ್ಣನ್ನು ತೆರೆಸಿತು. ಓದಿನಲ್ಲಿ, ಸಂಗೀತ ಕಲಿಯುವುದರಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು. ಸಂಗೀತದಲ್ಲಿ ಬಹುಮಾನ ಪಡೆದಾಗ, 10ನೆಯ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದಾಗ ತಾನು ಎಲ್ಲರಂತೆ ಬದುಕಬಹುದು ಎಂಬ ಆತ್ಮವಿಶ್ವಾಸ ಅವಳಲ್ಲಿ ಮೂಡಿತು. ಅಂಧಳೆಂದು ನಿರ್ಲಕ್ಷಿಸಿದ್ದ ಬಂಧುಗಳ ಕಣ್ಣು ತೆರೆಸಿತು. ಎಲ್ಲರೂ ಇವಳೆಡೆ ಅಚ್ಚರಿಯಿಂದ ನೋಡತೊಡಗಿದರು. ಸಂಗೀತ, ಶಿಕ್ಷಣ ಎರಡರಲ್ಲೂ ಮುಂದುವರಿಯಿತು ವೀಣಾಳ ಯಶೋಗಾಥೆ. ಸಮಾಧಾನ ಮಾಡ್ಕೊಮ್ಮ. ಇನ್ನು ಎಷ್ಟು ದಿವಸ ಅಂತ ಇದೇ ತರ ಅಳ್ತಾ ಕೂತಿರ್ತೀಯ? ಸಮಾಧಾನ ಮಾಡ್ಕೊಳ್ಳಿ. ನಮ್ಮಪ್ಪನೇ ಹೋದ್ಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ ಹೇಳು? ಹಾಗೆಲ್ಲ ಮಾತಾಡ್ಬೇಡಮ್ಮ. ನಿನಗೋಸ್ಕರ ನಾನ್ ಬದುಕಿಲ್ವಮ್ಮ? ಪುಟ್ಟಿ, ನಾನು ನಿನ್ಗೋಸ್ಕರ ಬದುಕಿದ್ದೀನಿ ಕಣೋ. ಹೇಗೆ ಹೋದ್ರೆ ನಿಮ್ಮಪ್ಪ ಹೋದ ದಿವಸ ನಾನು ಹೊರಟೋಗ್ಬಿಡ್ತಿದ್ದೆ. ಬಿಡ್ತು ನಮ್ಮ, ನೀನು ಹೊರಟೋದ್ರೆ ನನ್ನ ಗತಿ ಏನಮ್ಮ? ನನ್ನ ಗತಿ ಏನಮ್ಮ? ಅಮ್ಮ, ನೀನ್ ಈ ಥರ ಮತ್ತೆ ಮತ್ತೆ ಹತ್ರ ಅಪ್ಪ ವಾಪಸ್ ಬರ್ತಾರ ಹೇಳು? ಇಲ್ಲಮ್ಮ, ಬರಲ್ಲ, ನಂಗೆ ಗೊತ್ತು. ಆದ್ರೆ ನಿನ್ ಜೀವನಕ್ಕೊಂದು ದಾರಿ ಮಾಡ್ಬೇಕಲ್ವಾ? ಹಾಗೆ ಮಾಡ್ಲಿ ಅಂತಾನೆ ತೋರಿಸ್ತಿಲ್ಲ ಕಣೆ. ನಾನು ಹಾಗೆ ಮಾಡ್ಲಿ? ಅಮ್ಮ, ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ಫ್ರೆಂಡ್, ಫಿಲಾಸಫರ್, ಗೈಡ್ ಎಲ್ಲವೂ ಆಗಿದ್ದ ತಂದೆಯ ಅಕಾಲಿಕ ಸಾವಿನಿಂದ ಆದ ಹಾನಿ ಅಷ್ಟಿಷ್ಟಲ್ಲ. ಆಗಷ್ಟೇ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಪ್ರಯತ್ನಿಸುತ್ತಿದ್ದ ವೀಣಾರ ಬದುಕಿನಲ್ಲಿ ಎಲ್ಲವೂ ಅಯೋಮಯ. ಆದರೂ ಧೃತಿಗೆಡದ ವೀಣಾರವರು ಶಿಕ್ಷಣ ಹಾಗೂ ಸಂಗೀತದ ಮೂಲಕ ಸನ್ನಿವೇಶವನ್ನು ಎದುರಿಸಿ ಮೆಟ್ಟಿ ನಿಂತರು. ದಿನಗಳು ಕಳೆಯುತ್ತಾ ಹೋದವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೆನು ಅಂದು ನಾನು.
ನಿಜಕ್ಕೂ ಬಹಳ ತುಂಬ ಚೆನ್ನಾಗಿ ಹಾಡಿದ್ರಿ. ನನಗಂತೂ ಕಣ್ ಕಾಣಲ್ಲ, ನಿಮಗೆ ಚೆನ್ನಾಗಿ ಕಣ್ ಕಾಣುತ್ತಲ್ವಾ? ಆದರೂ ನೀವು ಯಾಕೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ನೋಡಿ ವೀಣಾ, ನಿಮ್ಮ ಬ್ಲೈಂಡ್ನೆಸ್ಸು ನನಗೆ ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ. ನಿಮ್ಮ ಗುಣ, ಸಂಗೀತ ನನಗೆ ತುಂಬ ಇಷ್ಟವಾಗಿದೆ. ನಿಮ್ಮ ಜೊತೆ ಸಂಸಾರ ನಡೆಸಬೇಕು ಅನ್ನೋ ಆಸೆ ಆಗಿದೆ. ದೊಡ್ಡ ದೊಡ್ಡ ಆದರ್ಶಗಳನ್ನ ಇಟ್ಕೊಂಡು ಜೀವನ ನಡೆಸ್ಬೋದೇ ಹೊರತು ಸಂಸಾರ ನಡೆಸೋಕ್ಕಾಗಲ್ಲ. ನೀವೊಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ಸುತ್ತೆ. ನಾನು ಎಲ್ಲ ಆ್ಯಂಗಲ್ನಿಂದಾನು ಯೋಚನೆ ಮಾಡಿದ್ದೀನಿ. ಮದುವೆ ಅಂತ ಆಗೋದಿದ್ರೆ ನಿಮ್ಮನ್ನು ಮಾತ್ರ, ಇಲ್ಲದೆ ಇದ್ರೆ ಹೀಗೆ ಇದ್ಬಿಡ್ತೀನಿ, ಪರ್ಮನೆಂಟ್ ಬ್ಯಾಚುಲರ್. ಅಯ್ಯಯ್ಯೋ, ಹಾಗೆಲ್ಲ ಯೋಚನೆ ಮಾಡಬೇಡಿ. ನಿಮಗೆ ನನಗಿಂತಲೂ ಚೆನ್ನಾಗಿ ಹಾಡೋ ಹುಡುಗಿ, ನನಗಿಂತೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ಸಿಗ್ತಾರೆ ನಿಜ, ಆದರೆ ವೀಣಾ ಸಿಗಲ್ವಲ್ಲ. ನೀವು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಷ್ಟೇ. ಅದೇ ನನಗೆ ಸಮಸ್ಯೆ ಆಗಿರೋದು. ನೋಡಿ ವೀಣಾ, ನಿಮಗೆ ಬೇಕಾಗಿ ನಾನು ಎಷ್ಟು ಸಮಯ ಕಾಯಕ್ಕೆ ಬೇಕಾದರೂ ರೆಡಿ. ಆದರೆ ನೀವು ರಿಸಲ್ಟ್ ಮಾತ್ರ ಪಾಸಿಟಿವ್ ಕೊಡಬೇಕು ಅಷ್ಟೇ. ನೋಡೋಣ. ಸದ್ಯಕ್ಕಂತೂ ನನಗೆ ಮದುವೆ ಆಗೋ ಇಷ್ಟ ಇಲ್ಲ. ಮದುವೆ ಅಂದ್ರೆ ಬರೀ ಹೂವಲ್ಲ, ಅದ್ರ ಜೊತೆ ಮುಳ್ಳು ಇರುತ್ತೆ. ಆ ಮುಳ್ಳನ್ನ ನನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಒಂದ್ ವೇಳೆ ನಾನು ಮದ್ವೆ ಮಾಡ್ಕೊಳ್ಳೋ ಮನಸ್ಸು ಮಾಡಿದ್ರೆ ಖಂಡಿತ ನಿಮ್ಮನ್ನೇ ಮದ್ವೆ ಆಗ್ತೀನಿ. ಈಗ ಸದ್ಯಕ್ಕೆ ಇದೇ ನನ್ನ ಸಂಗಾತಿ. ವೀಣಾ, ನಿಮ್ಮ ಅಭದ್ರತೆ, ಅಸಹಾಯಕತೆ ನಿಮ್ಮಿಂದ ಈ ಮಾತು ಆಡಿಸ್ತಾ ಇದೆ. ಆದರೆ ನಿಮ್ಮ ಮನಸ್ಥಿತಿ ಖಂಡಿತ ಬದಲಾಗುತ್ತೆ. ನಿಮ್ಮ ಅಂಧತ್ವ ನಿಮ್ಮ ಸಂಸಾರ ಜೀವನಕ್ಕೆ ಯಾವುದೇ ರೀತಿ ಅಡ್ಡಿ ಮಾಡೋದಿಲ್ಲ ಅನ್ನೋ ಅರಿವು ನಿಮ್ಗಾಗೇ ಆಗುತ್ತೆ. ನನಗೆ ಹೂವು ಬೇಡ ಮುಳ್ಳು ಬೇಡ ಅಂದ್ಕೊಳ್ತಾ ಇದ್ದೆ ಮುಂಚೆ. ಸೊ ಮದುವೆಗೆ ಅವರು ಪ್ರಪೋಸ್ ಮಾಡಿದಾಗಲೂ ಅದೇ ಥರ ಹೇಳ್ತಾ ಇದ್ದೆ. ಆದರೆ ಮದುವೆ ಆದಮೇಲೆ ಅವರು ನನ್ನನ್ನು ನೋಡ್ಕೊಳ್ತಿದ್ದ ರೀತಿ ಎಲ್ಲ ನೋಡಿ ಈಗ ಅನ್ನಿಸ್ತಾ ಇದೆ ನನಗೆ, ಹೂವು ಬೇಡ ಮುಳ್ಳು ಬೇಡ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿದ್ದಿದ್ರೆ ನನಗೆ ಒಳ್ಳೆ ಮಕ್ಕಳು, ಇಷ್ಟು ಒಳ್ಳೆ ಮಕ್ಕಳು ನನಗಾಗ್ತಾ ಇರಲಿಲ್ಲ. ಅವರು ಪ್ರೀತಿ ನನಗೆ ಸಿಗ್ತಾ ಇರಲಿಲ್ಲ. ಅವರು ಒಂದ್ಸಲ ಹೇಳಿದರು ನನಗೆ, ಜಗತ್ತಲ್ಲಿ ಗಂಡ ಪ್ರೀತಿ ಮಾಡಿದಷ್ಟು ನಿನ್ಗೆ ಯಾರೂ ಪ್ರೀತಿ ಮಾಡಲ್ಲ ಅಂತ. ಸೊ ಅದನ್ನ ಪ್ರೂವ್ ಮಾಡಿಬಿಟ್ರು. ಸೊ ನಾನು ಭಾಳ ಚೆನ್ನಾಗಿದ್ದೆ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಹೌ ಲಾಂಗ್ ಯು ಲೀವ್ ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಲಾಂಗ್ ಯು ಲೀವ್, ಇಟ್ ಓನ್ಲಿ ಮ್ಯಾಟರ್ಸ್ ಹೌ ವೆಲ್ ಯು ಲೀವ್ ಅಂತ. ಅದೇನು ಮಕ್ಕಳು, ಒಂದು ಫೋನ್ ರಿಸೀವ್ ಮಾಡೋಕ್ಕೂ ಆಗಲ್ಲ. ಈ ಫೋನ್ ಕಿತ್ತು ಬಿಸಾಕ್ಬಿಡ್ಬೇಕಪ್ಪ.
ಹಲೋ, ಹೇಳಿ, ನಾನೇ ಮಾತಾಡ್ತಾ ಇರೋದು. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಏನು ಆಕ್ಸಿಡೆಂಟಾ? ಅಮ್ಮ 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 ಅಮ್ಮ. ಹಲೋ, ಯಾರು ಮಾತಾಡೋದು? ಇದ್ದೋಳಮ್ಮ. ಹಾ ಅಮ್ಮ. ಹಾ, ಎಲ್ಲಿ, ಯಾವಾಗ? ಆಯ್ತು ಅಂಕಲ್, ಈಗ ಬರ್ತೀವಿ ಅಂಕಲ್. ಏನಾಯ್ತಣ್ಣ? ಅಪ್ಪ ಆಕ್ಸಿಡೆಂಟಲ್ಲಿ ತೀರೋದ್ರಂತೆ. ಅಮ್ಮ ಎದೇಳಮ್ಮ. ಅಮ್ಮ. ವಿಧಿಯ ಕ್ರೌರ್ಯಕ್ಕೆ ಕೊನೆಯೆಂಬುದೇ ಇಲ್ಲ. ವೀಣಾರ ಬದುಕಿನ ದುರಂತಗಳ ಸರಮಾಲೆಗೆ ಪತಿಯ ವಿಯೋಗ ಮತ್ತೊಂದು ಸೇರ್ಪಡೆ. ವೀಣಾ ಮತ್ತೊಮ್ಮೆ ಏಕಾಂಗಿ.